ಎಷ್ಟು ಪಿಂಪಲ್ಸ್ ಇಲ್ಲ ನಿನ್ನ ಮುಖದಲ್ಲಿ. ನನ್ನ ಹಾರ್ಮೋನ್ಸ್ ಕೆಲಸ ಮಾಡೋದಕ್ಕೆ ಅದೇ ಪ್ರೂಫ್. ನಿನ್ನದು ಸಪ್ಪ ಎಂಟು ಎಂತ ಅರ್ಲಿ ರಿಟೈರ್ಮೆಂಟಾ? ಸರಿ ಮುಖ ತೊಳೆದ್ರೆ ಅದು ಹೋಗ್ತದೆ, ನೀನ್ ತೊಳೆಯುವುದಿಲ್ವಾ? ನೀನು ಬಾಯಿ ಬಿಡುವ ಮುಂಚೆ ನಿನ್ನ ಗಟರ್ ಬಾಯಿಯನ್ನು ತೊಳೆಯುವುದಿಲ್ವಾ? ಶೇ, ಎಷ್ಟು ಒಟ್ಟೆಟ್ಟೆ ಅಲ್ಲ ನಿನ್ನ ಮುಖ. ನಿನ್ನ ಕ್ಯಾರೆಕ್ಟರ್ ಅಲ್ಲಿ ಇರುವ ಡ್ಯಾಮೇಜಿಗಿಂತ ನನ್ನ ಒಟ್ಟೆಟ್ಟೆ ಕಮ್ಮಿಯೇ ಬಿಡು. ಒಂದು ಒಳ್ಳೆ ಸೋಪ್ ಯೂಸ್ ಮಾಡ್ಬೇಕು. ನೀನು ನಿನ್ನ ಬ್ರೈನ್ ಯೂಸ್ ಮಾಡು, ಯಾಕಂದ್ರೆ ಸೋಪಿಂದ ನಿನ್ನ ಸ್ಟುಪಿಡಿಟಿ ಫಿಕ್ಸ್ ಆಗುದಿಲ್ಲ. ಸ್ಕೂಲ್ ಡೇಸ್ ಅಲ್ಲಿ ಸ ಪಾಪ ನಿನ್ನ ಮುಖದಲ್ಲಿ ಎಲ್ಲ ಮೊಡವೆ ಅಲ್ಲ. ಸ್ಕೂಲ್ ಡೇಸ್ ಇಂದ ಸ ನೀನು ಮ್ಯಾನರ್ಸ್ ಅಂದ್ರೆ ಎಂತ ಅಂತ ಕಲೀಲೇ ಇಲ್ಲಲ್ಲ. ಕ್ಲಿಯರ್ ಸ್ಕಿನ್ ಇದ್ರೆ ತುಂಬಾ ಚಂದ ಕಾಣುದು ಹುಡುಗಿಯರು. ಕ್ಲಿಯರ್ ಮೈಂಡ್ ಸೆಟ್ ಇದ್ರೆ ಅವರ ಮಾತು ಕೇಳಲಿಕ್ಕೆ ಸ ಖುಷಿ ಆಗುದು. ಸ್ವಲ್ಪ ಮೇಕಪ್ ಮಾಡಿ ಅದನ್ನೆಲ್ಲ ಮುಚ್ಚಿ ಹಾಕ. ನೀನು ನಿನ್ನ ಕಕ್ಕೂಸು ಬಾಯಿಗೆ ಬೀಗ ಹಾಕುವ ಪ್ರಯತ್ನ ಮಾಡಬೇಕ. ಸರಿ, ನೀರು ಕುಡಿಬೇಕು, ಆಕ್ನಿ ಎಲ್ಲ ಹೋಗ್ತದೆ. ಈಗ ನಾನು ನೀರು ಕುಡಿತೇನೆ, ನೀನ್ ಸ್ವಲ್ಪ ಎಜುಕೇಶನ್ ಕುಡಿ ಆಯ್ತು. ಹುಡುಗರು ಸಹ ಇದನ್ನೆಲ್ಲ ನೋಡ್ತಾರೆ, ಒಳ್ಳೇದಲ್ಲ. ರಿಯಲ್ ಮೆನ್ ಸ್ಟೇ, ಫೇಕ್ಸ್ ಗೆಟ್ ಫಿಲ್ಟರ್ಡ್. ಆ ಮೊಡವೆ ಒಂದು ಇರಬಾರ್ದಿತ್ತು, ನೀನ್ ಎಷ್ಟು ಚಂದ ಕಾಣ್ತಿದ್ದಿ. ಆ ಕೊಳಕು ನಾಲಿಗೆ ಒಂದು ಇಲ್ಲದಿದ್ದಿದ್ರೆ ನೀನೆಷ್ಟು ಚಂದ ಕಾಣ್ತಿದ್ದಿ. ಟ್ರೀಟ್ಮೆಂಟ್ ತಗೊಳ್ಳ, ನೀನಿಂದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ. ನಿನ್ನ ಕಚಡ ಮೈಂಡ್ ಸೆಟ್ಗೆ ನೀನ್ ಥೆರಪಿ ತಗೊಳ್ತಾ ಇದ್ದೀಯಾ? ನನ್ನ ಕಸಿನಿಗೆ ಸ ಪಿಂಪಲ್ಸ್ ಇತ್ತು, ಈಗ ಅವಳಿಗಿಲ್ಲ. ನನ್ನ ಕಸಿನ್ ಸ ನಿನ್ನಾಗೆ ಅಧಿಕ ಪ್ರಸಂಗ ಮಾಡ್ತಾ ಇದ್ಲಾ, ಈಗ ಅವಳು ಸಹ ಇಲ್ಲ. ಅದು ಫೋಟೋದಲ್ಲಿ ಗಲೀಜು ಕಾಣ್ತದೆ. ಮೈ ತುಂಬಾ ನೆಗೆಟಿವಿಟಿ ತುಂಬಿಕೊಂಡಿರುವಂತಹ ಮನುಷ್ಯ ಲೈವ್ ನೋಡ್ಲಿಕ್ಕೆ ಸಹ ಸತ್ತ ಹೆಣದಾಗೇ ಕಾಣುದು ನಿನ್ನಾಗೆ. ಅಲ್ಲ, ನಾನೊಂದು ನಿಜ ಹೇಳಿದು. ಓ, ಆಗ ನಿನ್ನ ನಿಜ ಓದದು. ಆ ಮುಖ ಎಲ್ಲ ಗುಂಡಿ ಗುಂಡಿಯಾಗಿ ಈ ಮಾರ್ಗದಲ್ಲಿ ಪಾಟ್ ಹೋಲ್ಸ್ ಇರ್ತದೆ ನೋಡು, ಹಾಗೆ ಉಂಟಲ್ಲ. ಲೈಫ್ ಅಲ್ಲಿ ಟ್ರಾಫಿಕ್ ಇದ್ರೆ ಮಾತ್ರ ಹಾಗೆ ಆಗುದು, ನಿನ್ನದು ಯೂಸ್ ಆಗದಾಗೆ ಕಾಣ್ತದೆ. ನೋವಾಗ್ತದ ಅಂತಲ್ಲ. ಮ್ಯಾನರ್ಲೆಸ್ ಅಂತ ಟೈಟಲ್ ಹೊತ್ತುಕೊಂಡು ಬದುಕುವುದಕ್ಕಿಂತ ಎಷ್ಟೋ ಬೆಟರ್. ನಿನ್ಗೆ ಎಂಬ್ಯಾರಿಸ್ ಆಗುದಿಲ್ವಾ? ಮುಂಚೆ ಆಗ್ತಿತ್ತು, ಮತ್ತೆ ನಿನ್ನಂತವರನ್ನೆಲ್ಲ ನೋಡಿ ನನ್ನ ಪರ್ಸ್ಪೆಕ್ಟಿವ್ ಚೇಂಜ್ ಆಯ್ತು. ಆ ಮುಖ ಒಂದು ಸರಿ ಮಾಡು ನಿಂದು, ನಿನ್ನ ಮಾನಸಿಕ ರೋಗ ಒಂದು ಸರಿ ಮಾಡು ನೀನು. ನಿನ್ನ ಮುಖ ನೋಡ್ಲಿಕ್ಕೆ ನಂಗೆ ತುಂಬಾ ಹಿಂಸೆ ಆಗ್ತದೆ. ಫೀಲಿಂಗ್ ಈಸ್ ಮ್ಯೂಚುವಲ್. ನಿನ್ನ ಮಾತು, ನಿನ್ನ ನಡೆ ನೋಡಿ, ನಿನ್ನ ವ್ಯಕ್ತಿತ್ವ ನೋಡುವಾಗ ನನ್ಗೆ ಸಹ ಹಿಂಸೆ ಆಗುದು. ಹೇ, ನಾನು ಜೋಕ್ ಮಾಡಿದ. ಓ, ಜೋಕಾ? ಆಕ್ನಿ ಟೆಂಪರರಿ ಬ್ರೋ, ಆದ್ರೆ ನಿಮ್ಮ ಪರ್ಸನಾಲಿಟಿ, ನಿಮ್ಮ ಬಿಹೇವಿಯರ್ ಉಂಟಲ್ಲ, ಅದು ಪರ್ಮನೆಂಟ್ ರೆಡ್ ಫ್ಲಾಗ್. ಸೊ ನಿಮ್ಮ ಸರೌಂಡಿಂಗ್ ಅಲ್ಲಿ ಯಾರಿಗಾದ್ರೂ ಪಿಂಪಲ್ಸ್ ಇದ್ರೆ ಅವರ ಹತ್ರ ಹೋಗಿ ಚುಚ್ಚು ಮಾತಾಡಬೇಡಿ. ಡೋಂಟ್ ಡೂ ದಟ್. ಬಿ ನೈಸ್ ಟು ದೆಮ್. ಇಟ್ಸ್ ಓಕೆ, ಇಟ್ಸ್ ಹ್ಯೂಮನ್. ದೇವರು ಕೊಟ್ಟದು, ಅವರು ಬೇಕು ಬೇಕು ಅಂತ ಹೇಳಿ ಕೇಳಿ ಪಡ್ಕೊಂಡದಲ್ಲ.